ನಿಮ್ಮ ಪ್ರೊಸೀಜರ್ ಇಂದೆ ಅದನ್ನು ಮಾಡಿ. ದೀಪಾ, ಯಾಕೆ ಸೈನ್ ಮಾಡಬಾರ್ದು? ಯಾಕೆ ಅಂದ್ರೆ ಇದು ಡಿವೋರ್ಸ್ ಪೇಪರ್. ಏನ್ ಹೇಳ್ತಿದೀಯ ಅರ್ಚನಾ? ಹೌದು, ಚಿರು ಇಂದ ದೀಪನ ದೂರ ಮಾಡಬೇಕು ಅಂತಾನೆ ಈ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿಸ್ಕೋತಾ ಇರೋದು. ಹೌದಾ ಸೌಂದರ್ಯ? ಅದೇನು ಪೇಪರ್ಸ್ ಅಂತ ಸ್ವಲ್ಪ ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗೋ ಹಾಗೆ ನೀವೇ ಹೇಳಿ. ಓಕೆ ಮೇಡಮ್. ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅದು ಡೈವರ್ಸ್ ಪೇಪರ್ ಅಲ್ಲ, ನಿಮ್ಮ ತಾಯಿ ಸಮಾಧಿ ಇರೋ ಜಾಗದ ಪೇಪರ್ಸು. ಈ ಪೇಪರ್ಸ್ಗೆ ದೀಪ್ ಅವ್ರ ಸೈನ್ ಬೇಕೇ ಬೇಕು. ದೀಪ್ ಅವ್ರ ಸೈನ್ ಹಾಕಿದ್ರೆ ಚಿರೋಗವ್ರಿಗೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ಸೈನ್ ಮಾಡಿಸ್ಕೊಂಡೋಗೋಣ ಅಂತ ಬಂದೆ. ನಿಮ್ಗೆ ಯಾರು ಮಿಸ್ಗೈಡ್ ಮಾಡಿದ್ದಾರೆ ಮೇಡಮ್, ಇದು ಡೈವರ್ಸ್ ಪೇಪರ್ಸ್ ಅಂತ. ಈ ಮನೇಲಿ ಮಿಸ್ಗೈಡ್ ಮಾಡೋರು, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ. ಓಡಿಸ್ತು ಸಚು, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟಿಯಲ್ಲ. ಸಾರಿ ಚಿರು. ಚಿರು, ಇದ್ರ ಮೇಲೆ ಸೈನ್ ಹಾಕಿಸ್ಬೋದೋ ಇಲ್ವೋ ಅಂತ ಎಲ್ಲನೂ ಕೇಳ್ಬಿಡು. ಆಮೇಲೆ ಯಾರಿಗೂ ನನ್ನ ಮೇಲೆ ಅನುಮಾನ ಬರಬಾರ್ದು. ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸೈನ್ ಮಾಡಿ. ಓಕೆ ಮೇಡಮ್, ಪ್ರೊಸೀಜರ್ ಕಂಪ್ಲೀಟ್ ಮಾಡ್ತೀನಿ. ಒಂದು ನಿಮಿಷ, ನನ್ನ ಈ ಮನೆಯಿಂದ ಕಳಿಸ್ಬಿಡಿ ಅಂತ ಕೇಳ್ಕೊಂಡಿದ್ದಲ್ವಾ? ಊರಿಗೆ ಹೋಗೋವಾಗಲೇ ಈ ವಿಷಯದ ಬಗ್ಗೆ ಹೇಳ್ದೆ ತಾನೆ. ಹ್ಞೂ ಅಂತ ಒಪ್ಕೊಂಡಿದ್ರಿ, ಇವಾಗ ಯಾಕೆ ಇಲ್ಲ ಅಂತಿರೋದು? ಹಾಂ, ಏನು ಹೇಳ್ತಿದ್ದೀರಾ? ಇದೇನ್ರಿ ಹೀಗೆ ಕೇಳ್ತಾ ಇದ್ದೀರಾ? ಜೀಪಲ್ಲಿ ಊರಿಗೆ ಹೋಗೋವಾಗ ನಾನು ಹೇಳಿಲ್ವಾ ಊರಿಗೆ ಬರ್ತಿರೋದೇ ನಿಮ್ಮನ್ನು ಬಿಟ್ಟು ಬರೋದಕ್ಕೆ ಅಂತ? ಅವಾಗ ಹ್ಞೂ ಅಂತ ಒಪ್ಕೊಂಡಿದ್ರಿ. ಅಯ್ಯೋ, ನೀವು ನನ್ನನ್ನು ಬಿಟ್ಟು ಬರ್ತೀನಿ ಅಂತ ಹೇಳಿದ್ ನಾನು ಕೇಳಿಸ್ಕೊಳ್ಳೇ ಇಲ್ಲ. ಏನು ಹೊಸ ನಾಟಕ ಶುರು ಮಾಡ್ತಾ ಇದ್ದೀರಾ? ಇಲ್ಲ, ನಾನು ನಿಜ ಹೇಳ್ತಿದ್ದೀನಿ. ಆ ಸಮಯದಲ್ಲಿ ನಾನು ನಿದ್ದೆ ಹೋಗ್ಬಿಟ್ಟಿದ್ದೆ. ನೀವು ಬೈತೀರಾ ಅಂತ ಸುಳ್ಳು ಹೇಳಿದ್ದೆ. ಆದರೆ ನೀವು ನನ್ನನ್ನು ಬಿಟ್ಟು ಬರ್ತೀನಿ ಅಂತ ಹೇಳಿದ್ ಗೊತ್ತಿದ್ದಿದ್ರೆ ನಾನು ಯಾವತ್ತೂ ಹೂ ಅಂತಿರ್ಲಿಲ್ಲ. ಏನ್ರಿ ಈ ಥರ ಮಾತಾಡ್ತಾ ಇದ್ದೀರಾ? ಅಲ್ಲ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನನ್ನ ಈ ಮನೆಯಿಂದ ಮಾತ್ರ ಕಳಿಸ್ಬೇಡಿ. ನೀವು ನನ್ನನ್ನು ಎಷ್ಟೇ ಕೇಳ್ಕೊಂಡ್ರು ಬೇಡ್ಕೊಂಡ್ರು ನೀವು ಇಲ್ಲಿ ಇರಬೇಕಾ ಬೇಡವಾ ಅನ್ನೋದು ಅದಕ್ಕೆ ಬಿಟ್ಟಿದ್ದು. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀನಿ. ಸರಿ, ನಾನು ಅವ್ರ ಹತ್ರನೇ ಬೇಡ್ಕೋತೀನಿ. ಜಾನು, ಏನು? ಅದು ಸ್ವಲ್ಪ ದುಡ್ಡು ಬೇಕಾಗಿತ್ತು ಜಾನು. ದುಡ್ಡಾ? ಯಾಕೆ? ಏನಿಲ್ಲ, ನಿನ್ನ ಆಡಿಷನ್ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ. ಸಾರಿ ಅರವಿಂದ್, ಇಷ್ಟು ದಿನ ಬರೀ ಫೋಟೋ ಶೂಟು ಆಡಿಷನ್ನು ಅಂತ ಮಾಡಿದ್ದೇ ಆಯಿತು. ಇನ್ನು ಮುಂದೆ ನಾನು ಎಲ್ಲಿಗೂ ಬರಲ್ಲ. ಇನ್ನೇನಿದ್ರು ಡೈರೆಕ್ಟ್ ಶೂಟಿಂಗಿಗೆ.
ಅಲ್ಲ ಜಾನು, ಅದು ಹೇಗೆ ಶೂಟಿಂಗ್ ಹೋಗೋಕ್ಕಾಗುತ್ತೆ ಹೇಳು? ಹೇಗೆ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಅದಕ್ಕೇನು ಖರ್ಚಾಗುತ್ತೋ ಅದನ್ನು ನಾನು ಕೊಡ್ತೀನಿ. ನೀನು ಕೊಡ್ತೀಯಾ? ಹೌದು, ನಾನು ಸೂಪರ್ ಸ್ಟಾರ್ ಆಗಬೇಕು ಅಂತ ಯಾರೋ ಪುಣ್ಯಾತ್ಮ ಇಷ್ಟೊಂದು ದುಡ್ಡು ಕಳಿಸಿದ್ದಾನೆ. ನಾಳೆ ಶೂಟಿಂಗ್ ಶುರು ಆದರೆ ಎಷ್ಟು ಬೇಕಾದರೂ ಕಳಿಸ್ತಾರೆ. ಅದಕ್ಕೆ ಯಾರಾದರೂ ಒಬ್ರು ಒಳ್ಳೆ ಡೈರೆಕ್ಟರ್ನ ನೋಡಿ, ಒಳ್ಳೆ ಕತೆ ಇದ್ರೆ ಕೇಳಿ. ಜಾನು, ಅದಕ್ಕೋಸ್ಕರನಾದ್ರೂ ಓಡಾಡೋಕೆ ದುಡ್ಡು ಬೇಡವಾ? ನನ್ನ ಜೇಬ್ ಖಾಲಿ ಆಗಿದೆ, ಪರ್ಸ್ ಖಾಲಿ ಆಗಿದೆ, ಅಕೌಂಟಲ್ಲೂ ದುಡ್ಡಿಲ್ಲ ಜಾನು. ನಿಮ್ಮ ಜೇಬು ಅಕೌಂಟ್ನ ನನ್ನ ಕೈಲಿ ತುಂಬ್ಸೋಕ್ಕಾಗಲ್ಲ. ಬೇಕಿದ್ರೆ ನಿಮ್ಮ ಪರ್ಸ್ ತುಂಬಿಸ್ಬೋದು. ತಗೊಳ್ಳಿ. ಎಷ್ಟಿದೆ ಇದು? 20,000. ಏನು ಜಾನು, ಇಷ್ಟು ಕಡಿಮೆ ದುಡ್ಡಲ್ಲಾಗುತ್ತಾ? ಯಾರ್ದೋ ದುಡ್ಡಿದೆ ಅಂತ ನೀರು ಖರ್ಚು ಮಾಡ್ದಂಗೆ ಮಾಡೋಕ್ಕಾಗಲ್ಲ ಅರವಿಂದ್. ದುಡ್ಡು ಯಾರ್ದಾದ್ರೇನು, ಅದಕ್ಕೆ ಬೆಲೆ ಕೊಡಬೇಕು. ಹಾಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡಬೇಕು. ಸದ್ಯಕ್ಕೆ ಇದನ್ನ ಇಟ್ಕೊಳ್ಳಿ. ನೀವೇನು ಖರ್ಚು ಮಾಡ್ತೀರೋ ಅದ್ರ ಲೆಕ್ಕ ಕೊಡಿ. ಮುಂದೆ ಬೇಕಿದ್ರೆ ನೋಡೋಣ. ಸರಿ ಜಾನು. ನೀವು ಇವಾಗ ಹೊರಟ್ರೆ ನಾವು ಸ್ವಲ್ಪ ರೆಸ್ಟ್ ಮಾಡ್ಬೋದು. ಸರಿ ಜಾನು. ಅರವಿಂದು, $1,00,000 ದುಡ್ಡಾದರೂ ಕೊಟ್ಟಿರ್ತಾಳೆ ಅಂತ ಅನ್ಕೊಂಡೆ. ನಿನ್ನ ಕೈ ನೋಡ್ತಿದ್ರೆ 10-20 ಸಾವಿರ ಕೊಟ್ಟಂಗೆ ಕಾಣಿಸ್ತಿದೆ. ಅವಳ ದೃಷ್ಟಿಲಿ ನಿನಗೆ ಬೆಲೆನೇ ಇಲ್ದಂಗಾಗಿದೆ. ನಿನಗೆ ಈ ಗತಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ನೋಡು ಅರವಿಂದು, ನಾನು ನಿನ್ಗೆ ಅವತ್ತು ಹೇಳ್ದಂಗೆ ನೀನು ಜಾತಕನ ಹೋಗಿ ತೋರಿಸ್ಕೋ. ಯಾಕೋ ಗ್ರಹಗತಿಗಳೇ ಸರಿ ಇಲ್ಲ ಅನ್ಸುತ್ತೆ. ಸರಿ ಇಲ್ದಿರೋ ಗ್ರಹಗತಿಗಳನ್ನು ಹೇಗೆ ಸರಿ ಮಾಡ್ಕೋಬೇಕಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಕೈ ರೇಖೆ ನೆಚ್ಕೊಂಡು ಹಣೆ ಬರನ ನಂಬ್ಕೊಂಡು ಕೂತ್ಕೊಂಡಿರೋ ಜಾಯಮಾನ ನಂದಲ್ಲ. ಸದ್ಯಕ್ಕೆ ಅವಳ ಹತ್ರ ದುಡ್ಡಿದೆ, ಅದು ಫ್ಲೋಟಿಂಗ್ ಆಗ್ತಾನೆ ಇರುತ್ತೆ. ಅಲ್ಲಿವರೆಗೂ ಕೈ ಬಾಯಿ ಎರಡೂ ಮುಚ್ಕೊಂಡಿರ್ತೀನಿ. ಅದು ಕರೆಕ್ಟೇ ಬಿಡು. ನೀನು ಬಾಯಿ ಮುಚ್ಚಿಲ್ಲ ಅಂದರೆ ಅವಳೇ ನಿನ್ನ ಬಾಯಿ ಮುಚ್ಚಿಸ್ತಾಳೆ. ಶಿವಳು ಯಾಕೆ ನನಗೆ ಫೋನ್ ಮಾಡ್ತಾಳೆ? ಹಲೋ, ಎಲ್ಲಿದ್ಯಾ ನರಸಿಂಹ? ಯಾಕೆ? ಏನಿಲ್ಲ, ಆ ಲವರ್ಸ್ ಕತೆ ಏನಾಯ್ತು? ಅವ್ರನ್ನ ಮದುವೆ ಮಾಡಿಸ್ದ್ಯಾ ಅಥವಾ ಬೆಂಗಳೂರಿಗೆ ಕಳಿಸ್ದ್ಯಾ? ಇನ್ನೂ ಮದುವೆ ಮಾಡಿಸಿಲ್ಲ, ಮಾಡಿಸಿ ಆಮೇಲೆ ಬೆಂಗಳೂರು ಕಳಿಸ್ತೀನಿ. ನೀನು ಮದುವೆ ಮಾಡಿಸೋದು ಯಾವಾಗ, ಬೆಂಗಳೂರಿಗೆ ಕಳ್ಸೋದು ಯಾವಾಗ? ಇವತ್ತೇ. ಇರೋ ಅಷ್ಟು ಶಾರ್ಟ್ ಟೈಮಲ್ಲಿ ಅಷ್ಟೊಂದೆಲ್ಲ ಮಾಡೋಕ್ಕಾಗುತ್ತಾ? ತುಂಬ ಕಷ್ಟ ಆಗುತ್ತೆ. ಒಂದು ಕೆಲಸ ಮಾಡಲ್ವಾ, ನನ್ನ ಡ್ಯಾಡ್ ಕೈಯಲ್ಲಿ ಹೆಲ್ಪ್ ತೊಗೊಂಡು ಅವರಿಬ್ಬರಿಗೂ ರಿಜಿಸ್ಟ್ರ್ ಆಫೀಸಲ್ಲಿ ಮದುವೆ ಮಾಡಿಸ್ಲಾ? ಐ ಮೀನ್ ಮದುವೆ ಮಾಡ್ಸಣ್ವಾ? ಅದೆಲ್ಲ ಏನು ಬೇಡ. ಯಾಕೆ? ನಾನೇ ಯಾವುದಾದ್ರೂ ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ತೀನಿ. ಯಾರಿಗಾದ್ರೂ ಗೊತ್ತಾದ್ರೆ? ಯಾರಿಗೂ ಗೊತ್ತಾಗ್ತಾ ಇರೋ ಥರ ನಮ್ಮ ಹುಡುಗರು ನೋಡ್ಕೋತಾರೆ. ಆಮೇಲೆ ನಾನು ಬೆಂಗಳೂರು ಕಳಿಸ್ತೀನಿ. ನಿನಗೆ ಪ್ರೀತಿ ಬಗ್ಗೆ ಇಷ್ಟೊಂದು ಕಾಳಜಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೋ ಸ್ವೀಟ್ ಆಫ್ ಯು. ಆದರೆ ಅವತ್ತು ಮಾತ್ರ ನಿನ್ನ ಪ್ರೀತಿ ಬಗ್ಗೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದಾಗ ನನಗೆ ನಿನ್ನ ಮೇಲೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ? ಅದಕ್ಕೆ ನನ್ನ ಬಗ್ಗೆ ಪ್ರೀತಿ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಿದ್ಯಾ? ಮಾತಾಡಿದ್ದಕ್ಕೆ ಪನಿಷ್ಮೆಂಟು ಕೊಟ್ಟಲ್ಲ. ಸರಿ, ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ, ಫೋನ್ ಇಡು. ಓಕೆ ಫೈನ್. ನಿಂಗೇನಾದರೂ ಹೆಲ್ಪ್ ಬೇಕಿದ್ರೆ ನನಗೊಂದು ಫೋನ್ ಮಾಡು. ಐ ವಿಲ್ ಬಿ ದೇರ್. ಓಕೆ? ಅದರ ಅವಶ್ಯಕತೆ ಇಲ್ಲ. ಆಯ್ತಾಯ್ತು, ನನ್ನ ಅವಶ್ಯಕತೆ ನಿನಗೆ ಈಗಿಲ್ಲ, ಆದರೆ ನಾನು ಏನು ಅಂತ ಗೊತ್ತಾಗುತ್ತೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಸದ್ಯ ದೀಪ ಸೈನ್ ಹಾಕಿದ್ದು ಡಿವೋರ್ಸ್ ಪೇಪರ್ಸ್ಗೆಲ್ಲ ಅನ್ನೋದು ಗೊತ್ತಾಗಿ ಸಮಾಧಾನ ಆಯಿತು. ಆದರೆ ಈಗ ಪ್ರಾಪರ್ಟಿ ಪೇಪರ್ಸ್ಗೆ ಸೈನ್ ಹಾಕ್ಸ್ಕೊಂಡ್ಮೇಲೆ ಸೌಂದರ್ಯ ಯಾವ ಸ್ಟೆಪ್ ಇಡ್ತಾಳೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಹಾಳು ಮಾಡಬೇಕು. ಫೈನ್, ಐ ವಿಲ್ ಕಾಲ್ ಬ್ಯಾಕ್. ಏನು ಸೌಂದರ್ಯ, ತುಂಬ ಸಂತೋಷವಾಗಿದೆಯಾ? ಎಲ್ಲ ನಾನು ಅನ್ಕೊಂಡು ಹಾಗೆ ನಡೀತಾ ಇದೆಯಲ್ಲಣ್ಣ, ಅದಕ್ಕೆ. ಹಾಗಾದರೆ
ದೀಪನ್ನ ಈ ಮನೆಯಿಂದ ಹೊರಗಡೆ ಕಳಿಸೋ ಮುಹೂರ್ತ ಫಿಕ್ಸ್ ಮಾಡಿದ್ಯಾ ಅಂತ ಆಯಿತು. ಇನ್ನೂ ಇಲ್ಲ. ಅಲ್ಲ, ನೀನು ಹೇಳಿದ ಪ್ರಾಪರ್ಟಿ ಪೇಪರ್ಸ್ಗೆಲ್ಲ ಅವಳು ಸೈನ್ ಮಾಡಿದ್ದಾಯ್ತಲ್ಲ, ಇನ್ನೇನು ಸಮಸ್ಯೆ? ಒಳ್ಳೆತನ ಜೊತೆ ಕೆಟ್ಟತನೂ ಇರುತ್ತಲ್ವಾ? ಹೌದು. ನನಗದೇ ಸಮಸ್ಯೆ. ಅಂದರೆ ದೀಪನ್ನ ನೀನು ಮನೆ ಬಿಟ್ಟು ಹೋಗು ಅಂದರೆ ಅವಳು ಹೋಗ್ತಾಳ? ಖಂಡಿತ ಇಲ್ಲ. ಅವಳನ್ನು ಬಲವಂತವಾಗಿ ಆಚೆ ಕಳಿಸಿದ್ರೆ? ಆಗೂ ಹೋಗಲ್ಲ ಅನ್ಸುತ್ತೆ. ಹೋದರೂ ಮತ್ತೆ ವಾಪಸ್ ಬರ್ಬೋದು. ಅಷ್ಟೇ ಅಲ್ಲ, ಹಾಗೇನಾದರೂ ಮಾಡಿದ್ರೆ ನಾನೇ ತಪ್ಪು ಮಾಡ್ದಾಗತ್ತೆ. ಎಲ್ಲರ ದೃಷ್ಟಿಯಲ್ಲೂ ನಾನೇ ಕೆಟ್ಟವಳಾಗ್ತೀನಿ. ಪ್ರಾಪರ್ಟಿ ಪೇಪರ್ಸ್ನ ಡಿವೋರ್ಸ್ ಪೇಪರ್ಸ್ ಅಂತ ಅಂದ್ಕೊಂಡು ಅರ್ಚನಾ ಹೇಗೆ ಆಡಿದ್ಲು ಅಂತ ನೀನೇ ನೋಡಿದ್ಯಲ್ಲ. ಇನ್ನೇನಾದರೂ ಆ ದೀಪನ ಸುಮ್ಮನೆ ಮನೆಯಿಂದ ಆಚೆ ಕಳಿಸಿದ್ರೆ ಮಾವನ ಜೊತೆ ಸೇರಿಕೊಂಡು ಜಗಳ ಮಾಡ್ತಾಳೆ. ಹಾಗಾದರೆ ಮತ್ತಿನ್ನೇನು ಮಾಡಬೇಕು ಅಂತಿದೆಯಾ? ಕಾರಣ ಇಲ್ಲದೆ ಆ ದೀಪನ್ನ ಈ ಮನೆಯಿಂದ ಕಳ್ಸೋದಕ್ಕಾಗಲ್ಲ. ಒಂದು ಜೆನ್ಯೂನ್ ರೀಸನ್ ಸಿಗಬೇಕು. ಆ ಕಾರಣ ಸಿಕ್ಕಿದ ಕೂಡಲೇ ಅವಳನ್ನ ಮನೆಯಿಂದ ಆಚೆ ಹಾಕ್ತೇನೆ. ಅದು ಮಾತ್ರ ಸಾಧ್ಯ ಇಲ್ಲ ಬಿಡು. ಅವಳು ತಪ್ಪು ಮಾಡೋವಂಥ ಹುಡುಗಿ ಅಲ್ವೇ ಅಲ್ಲ. ಆ ದೀಪ ಎಷ್ಟೇ ನಿಯತ್ತಾಗಿದ್ರೂ ಒಂದಲ್ಲ ಒಂದು ಸಮಸ್ಯೆನ ಅವಳೇ ತಂದ್ಕೊಂಡು ಇಕ್ಕಟ್ಟಿಗೆ ಸಿಕ್ಕಾಕೋತಾಳೆ. ಒಂದು ವೇಳೆ ಸಿಕ್ಕಾಕೊಳ್ಳಿಲ್ಲ ಅಂದರೆ ನಾನೇ ಸಿಕ್ಕಾಕಿಸ್ತೀನಿ. ಅಲ್ಲಿವರೆಗೂ ಹೇಗೋ ಆರಾಮಾಗಿ ಬಿದ್ದಿರಲಿ. ನಿನಗೂ ಏನಾದರೂ ಐಡಿಯಾ ಹೊಳಿದ್ರೆ ನನಗೆ ಹೇಳಿ. ನಂದೇನಿದ್ರು ನಿನ್ನ ಐಡಿಯಾನ ಹಾಳು ಮಾಡೋ ಕೆಲಸಕ್ಕೆ ಮಾತ್ರ ತಲೆ ಹೊಡ್ಸತ್ತೆ. ಖಂಡಿತ ಖಂಡಿತ ಹೇಳ್ತೀನಿ. ಮೇಡಮ್. ಓ, ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. ಯಾವ ವಿಷಯದ ಬಗ್ಗೆ ಮೇಡಮ್? ನೀನು ಈ ಮನೇಲಿ ಆರಾಮಾಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಯಾಕಮ್ಮ ಅಲ್ಲೇ ನಿಂತಿದ್ಯಾ? ಬಾ. ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡು. ಮೇಡಮ್, ನಾನು ಈ ಮನೆಗೆ ಬಂದಾಗಿಂದ ನಿಮ್ಮ ಮಾತಿಗೆ ಯಾವತ್ತಾದರೂ ಆಗಲ್ಲ ಅಂದಿದ್ದೀನ? ಏನಮ್ಮ ಹೇಳ್ತಾ ಇದ್ದೀನಿ ನೀನು? ಈ ಮನೇಲಿ ಯಾರಾದರೂ ಸೌಂದರ್ಯ ವಿರುದ್ಧ ಮಾತಾಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಅದು ನಂಗೆ ಗೊತ್ತಿದೆ ಮೇಡಮ್. ಇವತ್ತಿನವರೆಗೂ ನೀವು ಹೇಳ್ದಂಗೆ ಕೇಳಿದ್ದೀನಿ. ಇವತ್ತು ಅಷ್ಟೇ, ಅದು ಯಾವ್ದ್ರ ಮೇಲೋ ಸೈನ್ ಹಾಕಬೇಕು ಅಂತ ಚಿರು ಅವ್ರ ಹತ್ರ ಹೇಳಿ ಕಳಿಸಿದಾಗ ಅದು ಮಾಡಿದ್ದೀನಿ. ವಿಷಯ ಹೇಳು. ಇನ್ನು ಮುಂದೆನೂ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನೇರವಾಗಿ ವಿಷಯಕ್ಕೆ ಬಾ. ಇಷ್ಟೆಲ್ಲ ನಿಮ್ಮ ಮಾತು ಕೇಳಿರೋ ನನಗೆ ನೀವು ಒಂದು ಮಾತು ನಡೆಸ್ಕೊಡ್ಬೇಕು. ಏನು? ನಾನು ಈ ಮನೆಯಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಆಚೆ ಹಾಕಬಾರ್ದು. ಸರಿಯಾಗಿ ಬಾಂಬ್ ಹಾಕಿದ್ಲು. ಸೌಂದರ್ಯ ಬ್ಲಾಸ್ಟ್ ಆಗ್ತಾಳೋ ಇಲ್ಲ ಬಚಾವ್ ಆಗ್ತಾಳೋ ಅಂತ ನೋಡೋಣ. ಏನು ಹೆದರಿಸ್ತಿದ್ಯಾ? ಇಲ್ಲ ಮೇಡಮ್, ಕೇಳ್ಕೊತಿದ್ದೀನಿ. ನನಗೆ ಈ ಮನೆಯಲ್ಲಿ ಸೊಸೆ ಸ್ಥಾನ ಸಿಗದಿದ್ರೂ ಪರವಾಗಿಲ್ಲ, ಕೆಲಸದೊಳಗೆ ಇದ್ಬಿಡ್ತೀನಿ. ಆದರೆ ಈ ಮನೆಯಿಂದ ಆಚೆ ಕಳಿಸೋ ನಿರ್ಧಾರ ಮಾತ್ರ ತಗೋಬೇಡಿ. ಊರಲ್ಲಿ ಚಿರು ಅವರು ನನ್ನ ಜೊತೆ ನಡ್ಕೊಂಡಿದ್ದನ್ನು ನೋಡಿ ನಮ್ಮ ಅಪ್ಪ ಅಮ್ಮ ತುಂಬ ಖುಷಿಪಟ್ಟಿದ್ದಾರೆ. ನಾನಿಲ್ಲಿ ರಾಣಿ ಥರ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ನೀವು ನನ್ನ ಈ ಮನೆಯಿಂದ ಹೊರಗಾಕ್ಬಿಟ್ರೆ ಅವ್ರಿಗೇನಾಗುತ್ತೋ ಅಂತ ನೆನೆಸ್ಕೊಂಡೇ ಭಯ ಆಗ್ತಿದೆ. ಕೈ ಮುಗ್ದು ಕೇಳ್ಕೊತಿದ್ದೀನಿ, ಇದು ಒಂದು ಮಾತು ನಡೆಸ್ಕೊಡಿ. ಒಂದು ವೇಳೆ ನಿನ್ನನ್ನ ಈ ಮನೆಯಿಂದ ಆಚೆ ಹಾಕೋ ಸಂದರ್ಭ ಬಂದ್ರೆ ಅದೇ ಹೇಳಕ್ಕೆ ಬಂದೆ ಮೇಡಮ್. ಯಾವುದೇ ಕಾರಣಕ್ಕೂ ಆ ಸಂದರ್ಭ ಮಾತ್ರ ಬರಬಾರ್ದು. ನನಗೆ ಆರ್ಡರ್ ಮಾಡ್ತಿದ್ಯಾ? ಮೇಡಮ್, ನಾನು ಇರೋ ಮನೆಯಿಂದ ನಾನು ಎಲ್ಗೂ ಹೋಗಲ್ಲ.
ಈ ಮನೆಯಲ್ಲೇ ನಾನು ಇರಬೇಕು. ಇದೇ ನನ್ನ ಜಾಗ. ಚಿರು ಅವ್ರ ಹತ್ರ ಹೆಂಡತಿ ಸ್ಥಾನ ಕೇಳಲ್ಲ, ನಿಮ್ಮ ಹತ್ರನೂ ಸೊಸೆ ಸ್ಥಾನ ಕೇಳಲ್ಲ. ಈ ಮನೆ ಮೂಲೆಯಲ್ಲಿ ಸ್ವಲ್ಪ ಜಾಗ ಕೊಡಿ ಸಾಕು, ನಾನು ನನ್ನ ಪಾಡಿಗಿರ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್. ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಪರಿಸ್ಥಿತಿ ಬದಲಾದ್ರೆ ಮನಸ್ಥಿತಿನೂ ಬದಲಾಗ್ಲಾಗ. ಇದೇನು ಸೌಂದರ್ಯ ಹೀಗೆ ಮಾತಾಡ್ಬಿಟ್ಟು ಹೋಗ್ಬಿಟ್ಲು? ಇವಳಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು. ಟೈಮ್ ಬಂದಾಗ ಹೊಡಿತೀನಿ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ದೀಪ ಅನ್ನೋ ಜಿಂಕೆ ಮರಿ ಇವತ್ತು ಲೈಟಾಗಿ ಹುಲಿ ಮರಿ ಥರ ಗರ್ಜಿಸೋಕೆ ಶುರು ಮಾಡಿದೆ. ನಾಳೆ ದಿನ ನನ್ನನ್ನೇ ಬೇಟೆ ಆಡಿದ್ರು ಆಡ್ಬೋದು ಸೌಂದರ್ಯ. ಯಾವುದಕ್ಕೂ ಹುಷಾರಾಗಿರು. ಯೋಚನೆ ಮಾಡಬೇಡ ಸರೋಜಾ, ಆದಷ್ಟು ಬೇಗ ಸಿಗ್ತೀನಿ. ಅದಕ್ಕೋಸ್ಕರ ತಾನೇ ನಾವಿಷ್ಟೆಲ್ಲ ಕಷ್ಟಪಡ್ತಾ ಇರೋದು. ನಾನು ಅವ್ರನ್ನ ಕೇಳಿದೆ ಅನ್ನು. ಹಾಂ, ನಾಳೆ ಬೆಳಿಗ್ಗೆ ಕಾಲ್ ಮಾಡ್ತೀನಿ. ಬಾಯ್. ಏನೇ ಸುಕ್ಕು, ಯಾವತ್ತೂ ಖುಷಿಯಾಗಿ ಮಾತಾಡ್ತಿದ್ಯಾ? ಅದೇ ರೀ, ನನ್ನ ಫ್ರೆಂಡ್ ಸರೋಜಾ ಎಷ್ಟೇ ಅವ್ರ ವೈಫು, ಅವಳ ಹತ್ರ ಮಾತಾಡ್ತಿದ್ದೆ. ಯಾವ ಕಾರಣಕ್ಕೂ? ಕಾರಣ ಇದೆ ರೀ. ದೀಪ ಈ ಮನೆ ಬಿಟ್ಟು ಹೋದ್ಮೇಲೆ ನಮ್ಮ ಚಿರುಗೆ SI ಮಗಳಿದಾಳಲ್ಲ ಸಂಜನಾ, ಅವಳನ್ನ ತಂದು ಮದುವೆ ಮಾಡಬೇಕು ಅನ್ನೋದೇ ನನ್ನ ಪ್ಲ್ಯಾನು. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಸುಕ್ಕು. ಇವತ್ತು ದೀಪಾ ಬಗ್ಗೆ ಇಷ್ಟೊಂದು ದುರಾಸೆ ಪಡ್ತಿರೋ ನೀನು, ನಾಳೆ ನಿನ್ನ ಮಗಳು ಬೇರೆಯವ್ರ ಮನೆಗೆ ಸೊಸೆಯಾಗಿ ಹೋದಾಗ ಅಲ್ಲೂ ದೀಪಾ ಥರನೇ ಆದರೆ ಇಷ್ಟೇ ಖುಷಿ ಪಡ್ತೀಯ? ಏನ್ರಿ ಹೀಗೆ ಮಾತಾಡ್ತೀರಾ? ಕವನ ನನಗೆ ಮಾತ್ರ ಮಗಳಲ್ಲ, ನಿಮಗೂ ಮಗಳು ಅನ್ನೋದು ನೆನ್ಪಿಟ್ಕೊಳ್ಳಿ. ಹೆತ್ತ ಮಗಳ ಬಗ್ಗೆ ಈ ಥರ ಮಾತಾಡ್ತಿರಲ್ಲ, ಬುದ್ಧಿ ಬೇಡವಾ? ನೋಡ್ತೀಯಾ, ಕವನನ ಬಗ್ಗೆ ಒಂಚೂರು ಹೇಳಿದ್ರೆ ಇಷ್ಟೊಂದು ಕೋಪ ಬರ್ತಿದೆಯಲ್ಲ ನಿನಗೆ. ಪಾಪ ಏನು ತಪ್ಪು ಮಾಡ್ತಿರೋ ದೀಪಾ ಬಗ್ಗೆ ಯಾಕೆ ಇಷ್ಟೊಂದು ಕೋಪ ಪಟ್ಕೋತೀಯ, ಹೊಟ್ಟೆ ಉರಿ ಪಟ್ಕೋತೀಯ? ಇದೆಲ್ಲ ನಿಮ್ಗೆ ಯಾಕ್ರಿ? ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ, ಇದ್ರ ಬಗ್ಗೆ ನೀವು ತಲೆ ಹಾಕ್ಬಾರ್ದು. ಹಾಗಲ್ವೇ? ಏನ್ ಹಾಗಲ್ಲ? ಇವತ್ತು ಕವನ ಬಗ್ಗೆ ಅಷ್ಟು ಕೆಟ್ಟದಾಗಿ ಯೋಚನೆ ಮಾಡೋರು ನಾಳೆ ನನ್ನ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮಾತು ಸ್ವಲ್ಪ ಕೇಳ್ತೀಯಾ? ನಾನು ಕೇಳಲ್ಲ ಅಂದ್ಮೇಲೆ ಕೇಳಲ್ಲ. ಜಾಜಿ ಅಕ್ಕ, ನಾನು ನಿಮ್ಗೇನೋ ಕೇಳ್ತಿದ್ದೆ, ನೀವು ಹೇಳೋದ್ರಲ್ಲೇ ಇದ್ರಿ. ಅಷ್ಟಕ್ಕೆ ಚಿರು ಅವ್ರು ಬಂದು ನನ್ನನ್ನು ಕರೆದು ಬಿಟ್ರು. ಈಗ ಹೇಳಿ, ನೀವು ಯಾಕೆ ಬೇಜಾರಲ್ಲಿದ್ದೀರಾ? ನಾನೇನು ಅಂತ ಹೇಳಲಿ ಮೇಡಮ್, ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅನಿಸುತ್ತೆ. ಸ್ವಲ್ಪ ದಿನದಿಂದ ನಮ್ಮ ಭಾವನ ಚಿಕಿತ್ಸೆಗೆ ಅಂತ ನೀವು ನಿಮ್ಮ ಒಡವೆ ಎಲ್ಲ ಕೊಟ್ಟು ಸಹಾಯ ಮಾಡಿದ್ರಿ. ಹೇಗೋ ಭಾವ ಚೇತರಿಸ್ಕೊತಿದ್ದಾರೆ ಅನ್ನೋಷ್ಟರಲ್ಲಿ ಮತ್ತೆ ಈಗ ಚಿಕಿತ್ಸೆನ ಮುಂದುವರಿಸ್ಬೇಕಂತೆ. ಇನ್ನೂ ದುಡ್ಡಿನ ಅವಶ್ಯಕತೆ ಇದೆಯಾ? ಇದ್ರೂ ನಿಮ್ಮ ಹತ್ರ ಕೇಳಲ್ಲ, ನೀವು ಕೊಟ್ಟರು ನಾನು ಇಸ್ಕೊಳ್ಳಲ್ಲ. ಈಗಾಗಲೇ ನೀವು ಸಹಾಯ ಮಾಡಿರೋದು ತುಂಬ ದೊಡ್ಡದು. ಅಂಥದ್ರಲ್ಲಿ ಈಗ ಮತ್ತೆ ನಾನು ನಿಮ್ಮ ಹತ್ರ ಸಹಾಯ ಕೇಳಿದ್ರೆ ಅದೇವರಂತೂ ಖಂಡಿತ ಮೆಚ್ಚಲ್ಲ. ದುಡ್ಡು ಹೇಗೋ ನಾನು ಹೊಂದಿಸ್ತೀನಿ ಮೇಡಮ್, ಆದರೆ ನಮ್ಮ ಭಾವನ ಆಪ್ರೇಷನ್ ಟೈಮಲ್ಲಿ ನಮ್ಮ ಅಕ್ಕ ಜೊತೇಲಿರ್ಬೇಕಂತೆ. ಆದರೆ ಅಕ್ಕನ ಪಾಪಗೆ ಇನ್ನೂ 1 ವರ್ಷನೂ ತುಂಬಿಲ್ಲ. ಆ ಚಿಕ್ಕ ಮಗುನ ಆಸ್ಪತ್ರೆ ಒಳಗೆ ಬಿಟ್ಕೊಳ್ಳಲ್ಲ ಅಂತಿದ್ದಾರೆ. ಆ ಮಗುನ ಯಾರು ನೋಡ್ಕೋತಾರೆ ಅನ್ನೋದೇ ತುಂಬ ಪ್ರಾಬ್ಲಮ್ ಆಗಿರೋದು. ಅಷ್ಟೇನಾ? ನಾವಿಬ್ರು ನೋಡ್ಕೊಳ್ರೆ ಆಯ್ತು. ಬೆಳಗ್ಗೆ ಮಗುನ ಕರ್ಕೊಂಡು ಬಂದ್ಬಿಡಿ. ಅಯ್ಯೋ, ಇಲ್ಲೇ ಹೇಗೆ ನೋಡ್ಕೊಳಕ್ಕಾಗತ್ತೆ ಮೇಡಮ್? ಅಕ್ಕ, ಇಲ್ಲಿ ಅಂದರೆ ಈ ಮನೆಯಲ್ಲ, ನಾವಿರ್ತೀವಲ್ವಾ, ಅಲ್ಲಿ ಕರ್ಕೊಂಡು ಬನ್ನಿ. ನೀವು ಯಾಕೆ ಯೋಚನೆ ಮಾಡ್ತೀರಾ? ನಾನು ಇರ್ತೀನಲ್ವಾ. ಮನೆ ಕೆಲಸನೇ ಆಗಲಿ, ಮಗು ಆರೈಕೆನೇ ಆಗಲಿ, ಇಬ್ಬರು ಹಂಚ್ಕೊಂಡು ಮಾಡೋಣ. ಅಲ್ಲ, ಯಾರಿಗಾದ್ರೂ ಗೊತ್ತಾದರೆ ಮೇಡಮ್? ಗೊತ್ತಾಗದೇ ಇರೋ ಥರ ನಾವು ನೋಡ್ಕೊಳ್ಳೋಣ. ಅಷ್ಟಕ್ಕೂ ಗೊತ್ತಾದ್ರೂ ನಾವೇನು ಅಷ್ಟು ದೊಡ್ಡ ತಪ್ಪು ಮಾಡ್ತಿಲ್ಲ ಅಲ್ವಾ? ನೀವು ಯೋಚನೆ ಮಾಡಬೇಡಿ. ಯಾರಾದರೂ ಏನಾದರೂ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ನೀವು ಬೆಳಗ್ಗೆನೆ ಮಗುನ ಕರ್ಕೊಂಡು ಬನ್ನಿ. ಯಾವ ಜನ್ಮದಲ್ಲಿ ನಾನು ಹೊರಡ್ತಾಳಾಗಿದ್ರೋ ಗೊತ್ತಿಲ್ಲ, ನೀವು ಇಷ್ಟೊಂದು ಸಹಾಯ ಮಾಡ್ತಿದ್ದೀರಾ. ನಿಮ್ಮ ಈ ಉಪಕಾರನ ಸಾಯೋವರೆಗೂ ಮರೆಯಲ್ಲ ಮೇಡಮ್. ಅಕ್ಕ, ಯಾಕೆ ಇಷ್ಟು ದೊಡ್ಡ ಮಾತಾಡ್ತಿದ್ದೀರಾ? ಸಹಾಯ ಮಾಡೋದಕ್ಕೆ ಒಡ ಹುಟ್ಟಿದವರೇ ಇರಬೇಕು ಅಂತ ಏನಿಲ್ಲ, ಸಹಾಯ ಮಾಡೋ ಮನಸ್ಸಿರಬೇಕು.